ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಬ್ರ್ಯಾಂಚ್ ಅಕೌಂಟ್ಸ್, ಸೊ ಈ ಒಂದು ಯೂನಿಟ್ ಮೇಲೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಾವು ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇವೆ. ಸೊ ಇವಾಗ ಕೂಡ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಬ್ರ್ಯಾಂಚ್ ಅಕೌಂಟ್ಸ್ ಮೇಲೆ ಕಾಸ್ಟ್ ಪ್ರೈಸ್ ಮೆಥಡಲ್ಲಿ ಪ್ರಾಬ್ಲಮ್ಸ್ ಇವೆ, ನೆಕ್ಸ್ಟು ಇನ್ವಾಯ್ಸ್ ಪ್ರೈಸ್ ಮೆಥಡಲ್ಲಿ ಕೂಡ ಪ್ರಾಬ್ಲಮ್ಸ್ ಇವೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಈ ಒಂದು ಪ್ರಾಬ್ಲಮ್ಮು ಎಕ್ಸಾಮ್ದಲ್ಲಿ ಮೇ ಬಿ ಅಂದರೆ ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಎಕ್ಸಾಮ್ದಲ್ಲಿ 10 ಮಾರ್ಕ್ಸಿಗೆ ಕೂಡ ಕೇಳ್ಬೋದು, 15 ಮಾರ್ಕ್ಸಿಗೆ ಕೂಡ ಕೇಳ್ತಾರೆ. ಮೇ ಬಿ 15 ಮಾರ್ಕ್ಸಿಗೆ ಕೇಸ್ ಸ್ಟಡಿಯಾಗಿ ಕೇಳ್ಬೋದು, 10 ಮಾರ್ಕ್ಸಲ್ಲಿ ಸೆಕ್ಷನ್ ಸಿಯಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಬ್ರ್ಯಾಂಚ್ ಅಕೌಂಟ್. ನೆಕ್ಸ್ಟ್ ಇನ್ನೊಂದು, ನಮ್ಮ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ನೋಡಿ ಯಾವ ಥರ ಪ್ರಾಬ್ಲಮ್ಸ್ ಇದೆ ಅಂತೇಳಿ ಅಬ್ಸರ್ವ್ ಮಾಡೋಣ. ಫಸ್ಟ್ ಹೇಳ್ತಾರೆ ನೋಡ್ರಿ, ಇದು ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್. ಒನ್ ಬೈ ಒನ್ ನೀವು ಏನು ಮಾಡಬೇಕು, ಈ ಇನ್ಫಾರ್ಮೇಷನ್ನ ನೋಡ್ಕೋತಾ ಹೋಗ್ರಿ. ಪ್ರಿಪೇರ್ ಬ್ರ್ಯಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಫಾರ್ ದ ಇಯರ್ ಎಂಡಿಂಗ್ 31/12/1986. All the expenses are to be paid by the head office and the daily collections of the branch are remitted to head office. ಸೊ ಇದು ಒಂದು ಇನ್ಫಾರ್ಮೇಷನ್ ಇದೆ. ಕೆಲವೊಂದಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದಾರೆ ನೋಡ್ರಿ. ಸ್ಟಾಕ್ ಆನ್ 31/12/1986 ಅಂತ ಹೇಳ್ತಾರೆ, ಅಂದರೆ ಕ್ಲೋಸಿಂಗ್ ಸ್ಟಾಕೆ ಕೊಟ್ಟುಬಿಟ್ಟಿದ್ದಾರೆ ನೋಡ್ರಿ. ಮೊದಲಿಗೆ 1,25,000 ಇದೆ. ನೆಕ್ಸ್ಟ್ ನೋಡ್ರಿ, ಸ್ಟಾಕ್ ಆನ್ 1/1/1986 ಇದು ಓಪನಿಂಗ್ ಸ್ಟಾಕ್ ಇದೆ. ಸೊ ಎಷ್ಟು ಅಮೌಂಟ್ ಇದೆ ನೋಡ್ರಿ, 75,000 ಅಮೌಂಟ್ ಇದೆಯಲ್ಲ. ನೆಕ್ಸ್ಟ್ ನೋಡಿ, ಡೆಟರ್ಸ್ ಆನ್ 1/1/1986 ಓಪನಿಂಗ್ ಡೆಟರ್ಸ್ ಕೊಟ್ಟುಬಿಟ್ಟಿದ್ದಾರೆ ನೋಡ್ರಿ. ಎಷ್ಟು ಕೊಟ್ಟಾರೆ, 50,000 ಕೊಟ್ಟಾರೆ. ನೆಕ್ಸ್ಟ್ ನೋಡ್ರಿ, ಡೆಟರ್ಸ್ ಆನ್ 31/12/1986 ಡೆಟರ್ಸ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 70,000 ಕೊಟ್ಟಾರೆ ನೋಡ್ರಿ. ನೆಕ್ಸ್ಟ್ ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಅಂತೇಳಿ 3 lakh ಅಮೌಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಕ್ಯಾಶ್ ಸೇಲ್ಸ್ ರೆಮಿಟೆಡ್ ಟು ಹೆಡ್ ಆಫೀಸ್ ಅಂತೇಳಿ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 1 lakh rupees ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಕ್ಯಾಶ್ ಕಲೆಕ್ಟೆಡ್ ಫ್ರಾಮ್ ಡೆಟರ್ಸ್ ಆ್ಯಂಡ್ ರೆಮಿಟೆಡ್ ಟು ಹೆಡ್ ಆಫೀಸ್ ಅಂತ ಹೇಳ್ತಾರೆ, 1,40,000 ಇದೆ. ನೆಕ್ಸ್ಟ್ ನೋಡಿರಿ, ಗೂಡ್ಸ್ ರಿಟರ್ನ್ ಫ್ರಾಮ್ ಬ್ರ್ಯಾಂಚ್, ಗೂಡ್ಸ್ ರಿಟರ್ನ್ ಮಾಡಿದಾರಂತ ಬ್ರ್ಯಾಂಚ್ಗೆ 30,000 ಮಾಡಿದ್ದಾರೆ. ನೆಕ್ಸ್ಟ್ ನೋಡಿರಿ, ಕ್ಯಾಶ್ ಸೆಂಡ್ ಟು ಬ್ರ್ಯಾಂಚ್ ಫಾರ್ ಕೆಲವೊಂದಷ್ಟು ಇವ ಎಕ್ಸ್ಪೆಂಡಿಚರ್ ಇವೆ ನೋಡ್ರಿ. ಸೊ ಇಲ್ಲಿ ಸ್ಯಾಲ್ರಿ ಅಂತ ಹೇಳಿದ್ದಾರೆ, 8,000 ಸ್ಯಾಲ್ರಿ ಇದೆ. ನೆಕ್ಸ್ಟ್ ನೋಡ್ರಿ, ರೆಂಟ್ 2,000 ಇದೆ. ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ ಅದ 10,000 ಅಂತೇಳಿ ಕೊಟ್ಟ ಬಿಟ್ಟಿದ್ದಾರೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಪೆಟ್ಟಿ ಕ್ಯಾಶ್ ಆನ್ 1/1/1986 ಪೆಟ್ಟಿ ಕ್ಯಾಶ, ಓಪನಿಂಗ್ ಪೆಟ್ಟಿ ಕ್ಯಾಶ್ ಕೊಟ್ಟಿದ್ದಾರೆ 100. ನೆಕ್ಸ್ಟ್ ನೋಡ್ರಿ, ಪೆಟ್ಟಿ ಕ್ಯಾಶ್ ಆನ್ 31/12/1986 ಇಲ್ಲಿ ಕೂಡ 100 ಕೊಟ್ಟು ಬಿಟ್ಟಿದ್ದಾರೆ ನೋಡ್ರಿ. ಇದು ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್. ನೆಕ್ಸ್ಟ್ ನೋಡ್ರಿ, ಡಿಸ್ಕೌಂಟ್ ಅಲೌಡ್ ಟು ಕಸ್ಟಮರ್ಸ್ ಅಂತ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 5,000 ಕೊಟ್ಟಿದ್ದಾರೆ. ಸೊ ಈ ಥರ ಇದೇನು ಬ್ರ್ಯಾಂಚ್ ಅಕೌಂಟ್ಸ್ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಇದೆ. ನಿಮಗೇನು ಪ್ರಿಪೇರ್ ಮಾಡೋದಿದ್ದಾರೆ ಅವರ ಪ್ರಿಪೇರ್ ಬ್ರ್ಯಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಅಂತೇಳಿ ನೀವೇನು ಪ್ರಿಪೇರ್ ಮಾಡಬೇಕು, ಬ್ರ್ಯಾಂಚ್ ಅಕೌಂಟ ಪ್ರಿಪೇರ್ ಮಾಡಬೇಕು. ಸೊ ಬ್ರ್ಯಾಂಚ್ ಅಕೌಂಟ್ ನಾವು ಪ್ರಿಪೇರ್ ಮಾಡಬೇಕಾದ್ರೆ ನಾವು ಫಸ್ಟಿಗೆ ನಾವು ಏನು ಮಾಡಬೇಕಂದ್ರೆ ಒಂದು ಈಜಿ ಫಾರ್ಮ್ಯಾಟ ನೆನಪಿಟ್ಕೋಬೇಕು. ನಾವು ಒಂದು ಫಾರ್ಮ್ಯಾಟ ನೆನಪಿಟ್ಕೋಬೇಕು. ಆ ಫಾರ್ಮ್ಯಾಟ್ ಪ್ರಕಾರ ನಾವು ಏನು ಮಾಡಬೇಕು, ಈಜಿಲಿ ಆ ಪಾಯಿಂಟ್ಸ್ಗಳು ಆ ಫಾರ್ಮ್ಯಾಟಲ್ಲಿ ಮೆನ್ಷನ್ ಮಾಡಬೇಕು. ಸೊ ನಿಮಗೆ ನಾನು ಒಂದು ಫಾರ್ಮ್ಯಾಟ್ ಹೇಳ್ತೀನಿ, ಇದನ್ನು ಈಜಿ ವೇಲಿ ಕೂಡ ನೀವು ನೆನಪಿಟ್ಕೋಬೋದು. ಆ ಟ್ರಿಕ್ ಕೂಡ ನಾನು ನಿಮಗೆ ಹೇಳ್ತೇನೆ. ಸೊ ನೋಡಿರಿ, ಫಾರ್ಮ್ಯಾಟ್ ನೋಡಿರಿ, ಇಲ್ಲಿ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಪ್ರಾಬ್ಲಮ, ಬಟ್ ಅದನ್ನು ನೋಡ್ಬಾರ್ರಿ, ಫಾರ್ಮ್ಯಾಟ್ ಅಷ್ಟೇ ಈಗ ಅಬ್ಸರ್ವ್ ಮಾಡಿರಿ. ನಂತರ ಯಾವ ಥರ ಸಾಲ್ವ್ ಮಾಡಬೇಕಂತೇಳಿ ನಾನು ಈ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಸೊ ಫಸ್ಟ್ ಏನು ಹೇಳ್ತಾರೆ, ಬ್ರ್ಯಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಅಂತ ಹಾಕ್ರಿ, ಫಾರ್ ಇಯರ್ ಎಂಡಿಂಗ್ ಅಂತ ಹಾಕಿ ನಂತರ ಏನು ಮಾಡ್ಬೇಕು ನೀವು, ಪರ್ಟಿಕ್ಯುಲರ್ಸ ಅಮೌಂಟ ಅಥವಾ ಟೋಟಲ್ ತೆಗೆದುಕೊಳ್ಳಿ ನಡೆಯುತ್ತೆ. ಪರ್ಟಿಕ್ಯುಲರ್ಸ ಅಮೌಂಟ್ ಆರ್ ಟೋಟಲ್ ಆದರೂ ಕೂಡ ನಡೆಯುತ್ತೆ. ಸೊ ಈ ಥರ ಮೆನ್ಷನ್ ಮಾಡಬೇಕು ನೀವು. ಇಷ್ಟು ಮೆನ್ಷನ್ ಮಾಡಿ ನಂತರ ಏನು ಮಾಡಬೇಕಿನ್ನ
ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಇವಾಗಲೂ ಅಸೆಟ್ಸ್ದ ಓಪನಿಂಗ್ ಬ್ಯಾಲೆನ್ಸ್ ತೆಗೆದುಕೊಳ್ಬೇಕು. ಇಲ್ಲಿ ಕೆಲವೊಂದಷ್ಟು ನಿಮಗೆ ಅಸೆಟ್ಸ್ಗಳು ಕೊಟ್ಟಿರ್ತಾರೆ. ಸೊ ಸ್ಟಾಕ್ ಆಗಿರ್ಬೋದು, ಡೆಟರ್ಸ್ ಆಗಿರ್ಬೋದು, ಪೆಟ್ಟಿ ಕ್ಯಾಶ್ ಫಾರ್ ಎಕ್ಸಾಂಪಲ್ಸ್ ಇವು. ನೆಕ್ಸ್ಟ್ ಏನು ಮಾಡಬೇಕು, ಇದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಅಸೆಟ್ಸ್ ಓಪನಿಂಗ್ ಬ್ಯಾಲೆನ್ಸ್ ಈ ಕಡೆ ತೆಗೆದುಕೊಳ್ಬೇಕು. ನೆಕ್ಸ್ಟ್ ನೋಡಿ ಸೇಮ್ ಅಸೆಟ್ಸ್ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಈ ಸೈಡ್ ತೆಗೆದುಕೊಳ್ಬೇಕು. ಸೊ ಇಲ್ಲಿ ಓಪನಿಂಗ್ ಎಷ್ಟು ಅಸೆಟ್ಸ್ ಇರ್ತಾವಲ್ಲ ಸೊ ಅಷ್ಟೇ ನಮ್ದು ಕ್ಲೋಸಿಂಗ್ ಅಸೆಟ್ಸ್ದಾಗ ಕೂಡ ತೆಗೆದುಕೊಳ್ಬೇಕು. ಅಂದರೆ ಕ್ಲೋಸಿಂಗ್ ಅಸೆಟ್ಸ್ ಸೊ ಅವ ನೇಮ್ ತೆಗೆದುಕೊಳ್ಬೇಕು. ಸೊ ಇದು ಫಸ್ಟ್ ಥಿಂಗ್. ಅಂದರೆ ಫಾರ್ಮ್ಯಾಟ್ ನೀವು ಈಜಿ ವೇಲೆ ನೆನಪಿಡ್ಬೋದು. ಒಂದು ಅಸೆಟ್ಸ್ದ ಓಪನಿಂಗ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇತ್ತು ಅಂದರೆ ಅಸೆಟ್ಸ್ದ ಕ್ಲೋಸಿಂಗ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಆಗಿರುತ್ತೆ. ನೆಕ್ಸ್ಟ್ ನೋಡಿರಿ, ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ, ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಅಕೌಂಟ್ ಅಂತೇಳಿ. ಟು ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಅಕೌಂಟ್ ಅಂದರೆ ಬ್ರ್ಯಾಂಚಿಗೆ ಟು ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಅಕೌಂಟ್ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಈ ಸೈಡ ಬೈ ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಅಕೌಂಟ್, ಬಟ್ ಇದು ರಿಟರ್ನ್ ಬ್ರ್ಯಾಂಚಿಗೆ ರಿಟರ್ನ್ ಮಾಡಿರ್ತಾರಲ್ಲ ಹೆಡ್ ಆಫೀಸ್ಗೆ, ಸೊ ಅದನ್ನು ತೆಗೆದುಕೊಳ್ಬೇಕು. ಇದು ರಿಟರ್ನ್. ಇದು ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಅಕೌಂಟ್ ಈ ಸೈಡ್ ತೆಗೆದುಕೊಳ್ಳಿ, ಇದು ರಿಟರ್ನೇ ಈ ಸೈಡ್ ತೆಗೆದುಕೊಳ್ಳಿ. ನೆಕ್ಸ್ಟ್ ನೋಡಿರಿ, ಇವು 2 ಪಾಯಿಂಟ್ ನೆನಪಿನಲ್ಲಿ ಇಟ್ಕೊರಿ. ನೆಕ್ಸ್ಟ್ ಇನ್ನು ಸಿಂಪಲ್ ಇದೆ, ಫಾರ್ಮ್ಯಾಟ್ ಏನು ಸಿಂಪಲ್ ಇದೆ. ಟು ಬ್ಯಾಂಕ್ ಅಥವಾ ಟು ಕ್ಯಾಶ್ ಅಂತ ಹೇಳಿ ನೀವು ತೆಗೆದುಕೊಂಡ್ರು ನಡೀತೆ. ಟು ಬ್ಯಾಂಕ್ ಅಕೌಂಟ್ ಅಥವಾ ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿ ತೆಗೆದುಕೊಳ್ಳಿ. ಸೊ ಇಲ್ಲಿ ಏನು ಮಾಡಿರ್ತಾರೆ, ಎಕ್ಸ್ಪೆಂಡಿಚರ್ಸ್ ಮಾಡಿರ್ತಾರೆ. ಸೊ ಆ ಎಕ್ಸ್ಪೆಂಡಿಚರ್ಸ್ ನೀವು ತೆಗೆದುಕೊಳ್ಬೇಕು. ಸೊ ಎಕ್ಸ್ಪೆಂಡಿಚರ್ ಇದ್ದಿದ್ದು. ನೆಕ್ಸ್ಟ್ ಇನ್ನೊಂದು ಬ್ರ್ಯಾಂಚ್ಗೆ ರೆಮಿಟ್ ಮಾಡಿರ್ತಾರೆ ಬಾಯ್ ಬ್ಯಾಂಕ್ ಅಕೌಂಟ್ ಅಥವಾ ಬಾಯ್ ಕ್ಯಾಶ್ ಅಂತ ಹೇಳಿ ಇಲ್ಲಿ ಕೂಡ ತೆಗೆದುಕೊಳ್ಬೇಕು. ಇಲ್ಲಿ 2 ಪಾಯಿಂಟ್ ಬರುತ್ತೆ. ಸೊ ಇದನ್ನು ನೆನಪಿನಲ್ಲಿ ಇಟ್ಕೊಡ್ರಿ. ಇವು 2 ಎಂಟ್ರೀಸ್. ಕ್ಯಾಶ್ ಸೇಲ್ಸ್ ಅಂತ ಹೇಳಿ ಬರುತ್ತೆ, ಕ್ರೆಡಿಟ್ ಸೇಲ್ಸ್ ಇಲ್ಲಿ ಬ್ರ್ಯಾಂಚ್ ಅಕೌಂಟದಲ್ಲಿ ಬರುವುದಿಲ್ಲ, ಕ್ಯಾಶ್ ಸೇಲ್ಸ್ ಮಾತ್ರ ಬರುತ್ತೆ. ನೆಕ್ಸ್ಟ್ ನೋಡಿರಿ, ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಡೆಟರ್ಸ್. ಸೊ ಇದು ಡೆಟರ್ಸ್ ಅಕೌಂಟದಲ್ಲಿ ಬಾಯ್ ಕ್ಯಾಶ್ ಅಕೌಂಟ್ ಅಂತ ಹೇಳಿ ನೀವು ತೆಗೆದುಕೊಂಡಿರ್ತೀರ. ಸೊ ಇದು ಇನ್ಫಾರ್ಮೇಷನ್ ಇರಲಿಲ್ಲ ಅಂದ್ರೆ ನಾವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಸೊ ಸೊ ಈ ಥರ ಇದೊಂದು ಫಾರ್ಮೇಟ್ ಆಯಿತು. ನೆಕ್ಸ್ಟ್ ನೋಡಿ, ಈ ಸೈಡ್ ಪ್ರಾಫಿಟ್ ಆದರೆ ಅದು ಪ್ರಾಫಿಟ್ ಅಂತ ಹೇಳಿ ಮೆನ್ಷನ್ ಮಾಡಿರಿ, ಈ ಸೈಡ್ ಬಂದರೆ ಅದು ಲಾಸ್ ಅಂತ ಹೇಳಿ ಮೆನ್ಷನ್ ಮಾಡಿರಿ. ಇನ್ನೂ ಒಂದು ಪಾಯಿಂಟ್ ಉಳಿತು ಈಗ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಇದು ಲ್ಯಾಬಿಲಿಟೀಸ ಓಪನಿಂಗ್ ಬ್ಯಾಲೆನ್ಸ, ಲ್ಯಾಬಿಲಿಟೀಸ್ ಕ್ಲೋಸಿಂಗ್ ಬ್ಯಾಲೆನ್ಸ, ಟು ಬ್ಯಾಲೆನ್ಸ್ ಬ್ರಾಟ್ ಕ್ಯಾರಿ ಡೌನ್ ಅಂತೇಳಿ ನಾವು ತೆಗೆದುಕೊಳ್ಬೇಕು. ಸೊ ನೆಕ್ಸ್ಟ್ ನೋಡೋಣ. ಇವಾಗ ಏನು ಮಾಡಬೇಕಂದ್ರೆ ಜಸ್ಟ್ ನೀವು ಸಿಂಪಲ್ಲಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ಈ ಥರ ಇದೆ ಫಾರ್ಮ್ಯಾಟ್ ಇದೆ. ಈ ಫಾರ್ಮ್ಯಾಟ ನೆನಪಿನಲ್ಲಿ ಇಟ್ಕೋರಿ. ನೆಕ್ಸ್ಟ್ ಈಗ 1 by 1 ನಾವು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೀವು ಈ ಥರ ನೋಡ್ರಿ ಅಂದ್ರೆ ಪ್ರಾಬ್ಲಮ್ಸ ಈಜಿ ವೇಲಿ ನೀವು ಸಾಲ್ವ್ ಮಾಡ್ಬೋದು. 1 ಸೆಕೆಂಡ್. ಏನಿಲ್ಲ, ಸಿಂಪಲ್ ಇದೆ. ಫಾರ್ಮ್ಯಾಟ್ ಪ್ರಕಾರ ನಾವು ಏನು ಮಾಡಬೇಕು, ಜಸ್ಟ್ ಇದೊಂದು ಪ್ರಾಬ್ಲಮ್ ನೀವು ಅಬ್ಸರ್ವ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ, ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನೋಡೋಣ. ಈಗ ಏನು ಹೇಳಿದ್ದಾರೆ, ನಾವು ಪ್ರಾಬ್ಲಮ್ ವೈಸ್ ಹೋಗಬೇಕು. ಪ್ರಾಬ್ಲಮ್ ಯಾವ ಪ್ರಕಾರ ಇದೆಯಲ್ಲ ಸೊ ಅದೇ ಪ್ರಕಾರ ನಾವು ಇನ್ಫಾರ್ಮೇಷನ್ ತೆಗೆದುಕೊಳ್ತಾ ಹೋಗೋಣ. ಸ್ಟಾಕ 31/12/1986 ಅಂತಿದೆ. ಸೊ ಇದನ್ನು ಅಬ್ಸರ್ವ್ ಮಾಡಿರಿ. ಸ್ಟಾರ್ಟಿಂಗ್ ಏನು ಮಾಡಿದ್ದಾರೆ, ನಿಮ್ಗೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಸೊ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟರೆ ಅಂದ್ರೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಮೆನ್ಷನ್ ಕ್ಲೋಸಿಂಗ್ ಸ್ಟಾಕ್. ಎಲ್ಲಿ ಮೆನ್ಷನ್ ಮಾಡ್ತಾರೆ ನೀವು, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಸ್ಟಾಕಲ್ಲಿ ಮೆನ್ಷನ್ ಮಾಡಿರಿ. ಎಷ್ಟು, 1,25,000 ಆಯ್ತಲ್ಲ ಫಸ್ಟು. ಸೊ ಈ ಫಾರ್ಮ್ಯಾಟ್ ನೀವು ನೆನ್ಪಿಟ್ಕೋಬೇಕಾ ಕಂಪಲ್ಸರಿ. ನೆಕ್ಸ್ಟ್ ನೋಡಿರಿ, ಸ್ಟಾಕ್ ಆನ್ 1/1/1986 ಇದೆ. 1/1 ಇದು 31/12/1986. ನೆಕ್ಸ್ಟ್ ಇದು 1/1/1986. ಈ ಸ್ಟಾಕ್ ಎಷ್ಟಿದೆ, ₹75,000 ಇದೆಯಲ್ಲ. ಸೊ ಈ ಓಪನಿಂಗ್ ಸ್ಟಾಕ್ ಏನು ಮಾಡ್ಬೇಕು, ನಾವು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಬೇಕು. ಓಪನಿಂಗ್ 75,000 ಇದು ಫಸ್ಟ್. ನೆಕ್ಸ್ಟ್ ನೋಡ್ರಿ, ಇನ್ನು ಇವು 2 ಪಾಯಿಂಟ್ ಆಯಿತು. ಯಾವ ಆಯ್ತು ನೋಡ್ರಿ, ಇದು ಓಪನಿಂಗ್, ಇದು ಕ್ಲೋಸಿಂಗ್ ಆಯಿತು, ಇದು ಓಪನಿಂಗ್ ಆಯಿತು. ನೆಕ್ಸ್ಟ್ ನೋಡ್ರಿ, ನಾ ಡೆಟರ್ಸ್ ಆನ್ 1/1/1986 ಎಷ್ಟಿದೆ, 50,000 ಇದೆಯಲ್ಲ. ಸೊ ಇದು ಕೂಡ ಅಸೆಟ್ಸು. ಸೊ ಅಸೆಟ್ಸ್ ಆಗೋದ್ರಿಂದ ಇದು ಏನು ಮಾಡ್ಬೇಕು, ನಾವು ಡೆಟರ್ಸ್ ಅಂತೇಳಿ ಕರೆಂಟ್ ಅಸೆಟ್ಸ್ಲ ಇದು 50,000 ಇಲ್ಲಿ ಮೆನ್ಷನ್ ಮಾಡ್ಬೇಕು. ಅಂದ್ರೆ ಓಪನಿಂಗ್ ಇತ್ತಂದ್ರೆ ಇಲ್ಲೇ ಮೆನ್ಷನ್ ಮಾಡಿರಿ 50,000. ನೆಕ್ಸ್ಟ್ ಮತ್ತೇನು ಇನ್ಫಾರ್ಮೇಷನ್ ಹೇಳಿದಾರೆ ನೋಡಿರಿ, ಇವಾಗ ಇದು ಆಯಿತು, ಡೆಟರ್ಸ್ ಆಯಿತು. ನೆಕ್ಸ್ಟ್ ನೋಡಿರಿ, ಡೆಟರ್ಸ್ ಆನ್ ಇದು 1/1/1986. ಇದು ಡೆಟರ್ಸ 31/12/1986 ಅಂದರೆ ಕ್ಲೋಸಿಂಗ್ ಡೆಟರ್ಸ್.
ಸೊ ಈ ಕ್ಲೋಸಿಂಗ್ ಡೆಟರ್ಸ್ ನಾವು ಏನು ಮಾಡಬೇಕಂದ್ರೆ ಕ್ಲೋಸಿಂಗ್ದಾಗ ತೆಗೆದುಕೊಳ್ಬೇಕು, ಅಂದರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ನಾವು ತೆಗೆದುಕೊಳ್ಬೇಕು. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಹೆಡ್ಡಿಂಗ್ ಕೊಟ್ಟ ಸಬ್ ಪಾಯಿಂಟಲ್ಲಿ ಡೆಟರ್ಸ್ ಅಂತೇಳಿ 70,000 ಮೆನ್ಷನ್ ಮಾಡಬೇಕು. ಇದಾಯ್ತಲ್ಲ. ನೆಕ್ಸ್ಟ್ ಏನು ನೋಡ್ರಿ, ಇದು ಆಯಿತು, ಕ್ಲೋಸಿಂಗ್ ಆಯಿತು. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ನೋಡ್ರಿ, ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಎಷ್ಟಿದೆ? ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ 3 lakh ಇದೆ. ಸೊ ಆಲ್ರೆಡಿ ನೀವು ಫಾರ್ಮೆಟ್ದಾಗ ನೋಡಿದಿರಿ, ಟು ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಅಂತೇಳಿ ಮೆನ್ಷನ್ ಮಾಡಿರಿ. 3 lakh ಡೈರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಸೊ ಈ ಥರ ಸ್ವಲ್ಪ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಏನು ಮಾಡಿರಿ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆದ ಮತ್ತು ಸ್ವಲ್ಪ ಸ್ಪೇಸ್ ಬಿಡಬೇಕು. ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಬಿಡ್ರಿ. ನಂತರ ಟು ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್ ಅಕೌಂಟ್ ಬರ್ಕೋಬೇಕು, ಸ್ವಲ್ಪ ಸ್ಪೇಸ್ ಬಿಟ್ಟ ಟು ಬ್ಯಾಂಕ್ ಅಕೌಂಟ್ ಅಂತೇಳಿ ಬರ್ಕೊಂಡ ಮತ್ತೆ ಸ್ವಲ್ಪ ಸ್ಪೇಸ್ ಬಿಡಬೇಕು. ಸೊ ಈ ಥರ ಸ್ವಲ್ಪ ಸ್ಪೇಸ್ ನೀವು ಬಿಟ್ಕೋತ ಹೋಗಬೇಕು. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮೆನ್ಷನ್ ಮಾಡಿ ಸ್ವಲ್ಪ ಸ್ಪೇಸ್ ಬಿಡ್ರಿ. ಬೈ ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್ ಅಂತ ಮೆನ್ಷನ್ ಮಾಡಿ ಸ್ವಲ್ಪ ಸ್ಪೇಸ್ ಬಿಡಬೇಕು. ಬೈ ಬ್ಯಾಂಕ್ ಅಕೌಂಟ್ ಅಂತ ಮೆನ್ಷನ್ ಮಾಡಿ ಸ್ಪೇಸ್ ಬಿಡಬೇಕು. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಮೆನ್ಷನ್ ಮಾಡಿ ಸ್ಪೇಸ್ ಬಿಡಬೇಕು. ಸ್ವಲ್ಪ ಈ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಇವಾಗ ನಾವು ಏನು ನೋಡಿದ್ದೇವೆ, ಟು ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್ ಅಕೌಂಟ್ ಅಂತೇಳಿ 3 lakh ನೋಡಿದವಲ್ಲ. ಸೊ ಇಷ್ಟು ಮಾಡಿರಿ. ಇನ್ನು ಇದನ್ನ ಟೋಟ್ಲಿಂಗ್ ಮಾಡಬೇಡ್ರಿ. ಟೋಟಲ್ ಇವಾಗ ಮಾಡಬೇಡ್ರಿ, ಜಸ್ಟ್ ಏನು ಮಾಡ್ರ, ಈಗ ಎಷ್ಟಾಯಿತು ಪಾಯಿಂಟ್ಸ್ಗಳು ಎಷ್ಟಾಯಿತು ನೋಡ್ರಿ. ಈಗ ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್ ಅಕೌಂಟ್ ಆಯ್ತಲ್ಲ. ನೆಕ್ಸ್ಟ್ ನೋಡ್ರಿ, ಕ್ಯಾಶ್ ಸೇಲ್ಸ್ ರೆಮಿಟೆಡ್ ಟು ಹೆಡ್ ಆಫೀಸ್ ಅಂತ ಹೇಳ್ತಾರೆ. ಅಂದರೆ ಹೆಡ್ ಆಫೀಸ್ಗೆ ಕ್ಯಾಶ್ ಸೇಲ್ಸ್ ರೆಮಿಟ್ ಮಾಡಿದಾರೆ ಅಂತ ಹೇಳ್ತಾರೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಕ್ಯಾಶ್ ಸೇಲ್ಸ್ ಇರ್ತಂದ್ರೆ ಬೈ ಬ್ಯಾಂಕ್ ಅಕೌಂಟ್ ಅಥವಾ ಬೈ ಕ್ಯಾಶ್ ಅಕೌಂಟ್ ಅಂತ ಹೇಳಿ ಕೂಡ ನೀವು ಮೆನ್ಷನ್ ಮಾಡ್ಬೋದು. ಸೊ ಇಲ್ಲಿ ಮೇನ್ಲಿ 2 ಪಾಯಿಂಟ್ ಹೇಳಿದಿಲ್ಲ, ಕ್ಯಾಶ್ ಸೇಲ್ಸ್ ಮತ್ತು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಈಗ ಕ್ಯಾಶ್ ಸೇಲ್ಸ್ ಹೇಳ್ತಾರೆ, ಎಷ್ಟು ಹೇಳಿದ್ದಾರೆ, 1 lakh rupees ಮೆನ್ಷನ್ ಮಾಡಬೇಕು. ಕ್ಯಾಶ್ ಸೇಲ್ಸ್ 1 lakh rupees. ನೆಕ್ಸ್ಟ್ ನೋಡ್ರಿ, ಕ್ಯಾಶ್ ಕಲೆಕ್ಟೆಡ್ ಫ್ರಾಮ್ ಡೆಟರ್ಸ್ ಆ್ಯಂಡ್ ರೆಮಿಟೆಡ್ ಟು ಹೆಡ್ ಆಫೀಸ್ ಅಂತ ಹೇಳ್ತಾರೆ. ಎಷ್ಟು ಹೇಳ್ತಾರೆ, 1,40,000. ಅಂದರೆ ಕ್ಯಾಶ್ ರಿಸೀವ್ಡ್ ಫ್ರಾಮ್ ದ ಡೆಟರ್ಸ್. ಸೊ ಈ ಥರ ಇತ್ತಂದ್ರೆ ಇದನ್ನು ನಾವು ಏನು ಮಾಡಬೇಕು, ಕ್ಯಾಶ್ ರಿಸೀವ್ಡ್ ಫ್ರಾಮ್ ದ ಡೆಟರ್ಸ್ ಅಂತೇಳಿ 1,40,000 ಮೆನ್ಷನ್ ಮಾಡಬೇಕು. ಸೊ ಇದನ್ನು ಟೋಟಲ್ ಮಾಡಿರಿ, ಎರಡು ಟೋಟಲ್ ಮಾಡಿ ಎಷ್ಟಾಗುತ್ತೆ, 2,40,000 ಆಗುತ್ತೆ. ಇದನ್ನೊಂದೇ ಈಗ ಟೋಟಲ್ ಮಾಡಿರಿ. ನೆಕ್ಸ್ಟ್ ನೋಡಿರಿ, ಇಲ್ಲಾಂದರೆ ಲಾಸ್ಟ್ ಒಮ್ಮೆ ಕೂಡ ಟೋಟಲ್ ಮಾಡ್ಬೋದು ನಾವು ಈಸಿಲಿ. ನೆಕ್ಸ್ಟ್ ನೋಡಿರಿ, ಈಗ ಏನಾಯಿತು, ಇಷ್ಟು ಪಾಯಿಂಟ್ ಆಯಿತಲ್ಲ. ನೆಕ್ಸ್ಟ್ ನೋಡಿರಿ, ಗೂಡ್ಸ್ ರಿಟರ್ನ್ ಫ್ರಾಮ್ ಬ್ರ್ಯಾಂಚ್ ಅಂತೇಳಿ, ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಬೇರೆ ಇದೆ, ಗೂಡ್ಸ್ ರಿಟರ್ನ್ ಆಯ್ತಲ್ಲ, ಎಷ್ಟೈತೆ 30,000 ರಿಟರ್ನ್ ಅಂತ ಹೇಳ್ತಾರೆ. ಸೊ ಇದನ್ನು ಕೂಡ ನೀವು ಏನು ಮಾಡಬೇಕು, ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಅಂತ ಹೇಳಿ ಮೆನ್ಷನ್ ಮಾಡಿರಿ. 30,000 ಇಲ್ಲಿ ತೆಗೆದುಕೊಳ್ಬೇಕು, ಅಂದರೆ ರಿಟರ್ನ್ ಅಂತ ಹೇಳಿ ತೆಗೆದುಕೊಳ್ಬೇಕು. ನೆಕ್ಸ್ಟ್ ನೋಡಿರಿ, ಇನ್ನೊಂದು ಪಾಯಿಂಟ್ ಇದೆ ನೋಡಿರಿ, ಕ್ಯಾಶ್ ಸೆಂಡ್ ಟು ಬ್ರ್ಯಾಂಚ್ ಫಾರ್, ಅಂದರೆ ಕ್ಯಾಶ್ ಸೆಂಡ್ ಮಾಡಿದಾರೆ ಅಂತ ಹೇಳ್ತಾರೆ. ಸ್ಯಾಲ್ರಿ ರೆಂಟ್, ಸ್ಯಾಲ್ರಿ 8,000, ರೆಂಟ್ 2,000, ಟೋಟಲ 10,000. ಸೊ ಇದನ್ನು 10,000 ಎಲ್ಲಿ ಮೆನ್ಷನ್ ಮಾಡಬೇಕಂದ್ರೆ ನೀವು ಟು ಬ್ಯಾಂಕ್ ಅಕೌಂಟ್ ಅಥವಾ ಟು ಕ್ಯಾಶ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿರಿ. ಸ್ಯಾಲ್ರಿ 8,000, ರೆಂಟ್ 2,000. ಸೊ ಇವನ್ನ ಟೋಟಲ್ ಮಾಡೋಣ. ಟೋಟಲ್ ಮಾಡಿದಾಗ 10,000 ಆಯಿತು. ಸೊ ಇದನ್ನ ಟೋಟಲ್ ಮಾಡಿರಿ. ನೆಕ್ಸ್ಟ್ ನೋಡಿರಿ, ಏನಿಲ್ಲ, ಇನ್ಫಾರ್ಮೇಷನ್ ಸಿಂಪಲ್ ಇನ್ಫಾರ್ಮೇಷನ್ ಇದೆ, ಜಸ್ಟ್ ಅಬ್ಸರ್ವೇಷನ್ ಮಾಡಿರಿ. ಜಸ್ಟ್ ಅಲ್ಲಿ ನಾವು ಫಾರ್ಮ್ಯಾಟ್ ಪ್ರಕಾರ ಮೆನ್ಷನ್ ಮಾಡಬೇಕು. ಬಟ್ ಫಾರ್ಮ್ಯಾಟ್ ನೀವು ನೆನಪಿಟ್ಕೋಬೇಕು. ಈಜಿ ವೇನು ಹೇಳಿದ್ದೀನಿ ನಾನು ನಿಮ್ಗೆ. ಫಾರ್ಮ್ಯಾಟ ಒಂದು ಡೆಬಿಟ್ ಸೈಡ್, ಒಂದು ಕ್ರೆಡಿಟ್ ಸೈಡ್, ಈ ಥರ ಮೆನ್ಷನ್ ಮಾಡ್ಕೊತ ಹೋಗ್ಬೇಕು. ಪೆಟ್ಟಿ ಕ್ಯಾಶ್ ಆನ್ 1/1/1986, ಅಂದರೆ ಇದು ಓಪನಿಂಗ್ ಪೆಟ್ಟಿ ಕ್ಯಾಶ್ ಇದೆಯಲ್ಲ. ಸೊ 1/1/1986 ಓಪನಿಂಗ್ ಪೆಟ್ಟಿ ಕ್ಯಾಶ್ ಏನು ಮಾಡ್ಬೇಕು, ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಓಪನಿಂಗ್ ಪೆಟ್ಟಿ ಕ್ಯಾಶ್ ಅಂದರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನಲ್ಲಿ ಓಪನಿಂಗ್ ಮಾಡಬೇಕು. ಕ್ಲೋಸಿಂಗ್ ಇತ್ತಂದ್ರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಮೆನ್ಷನ್ ಮಾಡೋಣ. ಸೊ ಇವಾಗ ನೋಡೋಣ ಮತ್ತೇನಿದೆ ಇನ್ಫಾರ್ಮೇಷನ್ ಪ್ರಾಬ್ಲಮ್ದಲ್ಲಿ. ಕ್ಲೋಸಿಂಗ್ ಇದೆ ನೋಡಿ, ಪೆಟ್ಟಿ ಕ್ಯಾಶ್ ಆನ್ 31/12/1986. ಸೊ ಇದು ಕ್ಲೋಸಿಂಗ್ ಇದೆ, ಡೈರೆಕ್ಟಾಗಿ ಮೆನ್ಷನ್ ಮಾಡಿರಿ. ಕ್ಲೋಸಿಂಗ್ ಇತ್ತಂದ್ರೆ ಏನು ಮಾಡಬೇಕು, ಎಷ್ಟು ಮೆನ್ಷನ್ ಮಾಡಿರಿ, ಪೆಟ್ಟಿ ಕ್ಯಾಶ 100 ಮೆನ್ಷನ್ ಮಾಡಿರಿ. ಸೊ ಇಷ್ಟ ಆಯ್ತಲ್ಲ, ಇಷ್ಟೇ ಇದೆ ಪ್ರಾಬ್ಲಮ. ಏನು ಜಸ್ಟ್ ನೀವು ಏನು ಮಾಡಿರಿ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದೆಯಲ್ಲ, ಇವನ್ನೆಲ್ಲ ಟೋಟ್ಲಿಂಗ್ ಮಾಡಿರಿ. 75,000, 50,000, 100 ಮಾಡಿದ್ರೆ 1,25,100 ಬರುತ್ತೆ. ನೆಕ್ಸ್ಟ್ ಏನು, ಟು ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್ ಅಕೌಂಟ 3 lakh ಇದೆ. ನೆಕ್ಸ್ಟ್ ಟು ಬ್ಯಾಂಕ್ ಅಕೌಂಟ ಟೋಟಲ್ ಇವನ್ನ ಎರಡು ಮಾಡಿದ್ರೆ ಎಷ್ಟಾಗುತ್ತೆ, 10,000 ಆಗುತ್ತೆ. ನೆಕ್ಸ್ಟ್ ನೋಡಿ, ಹಿಂಗೆ ಟೋಟ್ಲಿಂಗ್ ಮಾಡ್ಕೋತ ಹೋಗ್ರಿ.
ಈಗ ಪ್ರಾಫಿಟ್ ಬಿಡ್ರಿ, ಪ್ರಾಫಿಟ್ ಅಥವಾ ಲಾಸ್ ನೋಡೋಣ. ಇದು ಓಪನಿಂಗ್ ಬ್ಯಾಲೆನ್ಸ್ ಲಯಬಿಲಿಟಿ ಇಲ್ಲ ಟು ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್ ಅಕೌಂಟ್ ಇದು ಬ್ರೆಕೆಟದಲ್ಲಿ ರಿಟರ್ನ್ ತಗೋರಿ. ಸೊ ಎಷ್ಟಿದೆ 30,000 ಇದೆ. ನೆಕ್ಸ್ಟ್ ಬೈ ಬ್ಯಾಂಕ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿರಿ ಅಥವಾ ಕ್ಯಾಶ್ ಅಕೌಂಟ್ ಮೆನ್ಷನ್ ಮಾಡಿರಿ. ಕ್ಯಾಶ್ ಸೇಲ್ಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಪ್ರಾಬ್ಲಮ್ದಲ್ಲಿ ಕ್ಯಾಶ್ ಸೇಲ್ಸ್ ಕೊಟ್ಟಾರೋ ತೆಗೆದುಕೊಳ್ಳಿ, ಕೊಡಲಿಲ್ಲ ಅಂದ್ರೆ ಬಿಟ್ಟು ಬಿಡ್ರಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಕೊಟ್ಟಿರೋ ತೆಗೆದುಕೊಳ್ಳಿ, ಕೊಡಲಿಲ್ಲ ಅಂದ್ರೆ ಸಪೋಸ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಕೂಡ ಇದನ್ನು ಪಾಯಿಂಟ್ ಔಟ್ ಮಾಡ್ಬೋದು. ಸೊ ಇದು ಎರಡು ಎಷ್ಟು ಆಯ್ತದ 1 lakh ಪ್ಲಸ್ 1,40,000 2,40,000 ಆಯ್ತಲ್ಲ. ಸೊ ನೆಕ್ಸ್ಟ್ ಇನ್ನೇನು ಮಾಡಿರಿ, ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಮೆನ್ಷನ್ ಮಾಡಿರಿ. ಸ್ಟಾಕ್ ಡೆಟರ್ಸ ಪೆಟ್ಟಿ ಕ್ಯಾಶ ಇವನ್ನೆಲ್ಲ ಆ್ಯಡ್ ಮಾಡಿರಿ. ಎಷ್ಟು ಬರುತ್ತೆ 1,95,100 ಬರುತ್ತೆ. ಸೊ ಈ ಥರ ನೀವು ನೆನಪಿಡ್ಬೇಕಾದ್ರೆ ಫಾರ್ಮ್ಯಾಟ್ ಫಸ್ಟ್ ಏನು ಮಾಡಿರಿ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಓಪನಿಂಗ್ ತೆಗೆದುಕೊಳ್ಳಿ. ನೆಕ್ಸ್ಟ್ ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಕ್ಲೋಸಿಂಗ್ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಗೂಡ್ಸ್ ಆ್ಯಂಡ್ ಟು ಬ್ರಾಂಚ್ ಅಂತ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಬೈ ಗೂಡ್ಸ್ ಆ್ಯಂಡ್ ಟು ಬ್ರಾಂಚ್ ಅಕೌಂಟ್ ಇಲ್ಲಿ ರಿಟರ್ನ್ ತೆಗೆದುಕೊಳ್ಬೇಕು. ಇಲ್ಲಿ ಎಕ್ಸ್ಪೆನ್ಸಸ್ ಅವು ತೆಗೆದುಕೊಳ್ಬೇಕು. ಟು ಬ್ಯಾಂಕ್ ಅಕೌಂಟ್ ಅಲ್ಲ ಟು ಕ್ಯಾಶ್ ಅಕೌಂಟ್ ಅಂತೇಳಿ. ನೆಕ್ಸ್ಟ್ ಇಲ್ಲಿ ಕೂಡ ನೀವು ಬೈ ಬ್ಯಾಂಕ್ ಆರ್ ಕ್ಯಾಶ್ ಅಂತೇಳಿ ರೆಮಿಟ್ ಮಾಡಿರ್ತಲ್ಲ ಆ ಅಮೌಂಟ್ ತೆಗೆದುಕೊಳ್ಬೇಕು. ಕ್ಯಾಶ್ ಸೇಲ್ಸ್ ಆಗಿರ್ಬೋದು, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಕೂಡ ಆಗಿರ್ಬೋದು. ಸೊ ಇವಾಗ ಏನು ಮಾಡಿರಿ, ಇದನ್ನ ಡೈರೆಕ್ಟಾಗಿ ಟೋಟಲ್ ಮಾಡಿರಿ. 3 ಫಸ್ಟ್ ಏನು ಮಾಡಿರಿ, ಇದು 30,000 ಪ್ಲಸ್ 2,40,000 ಪ್ಲಸ್ 1,95,100 ಟೋಟಲ್ ಎಷ್ಟಾಗುತ್ತೆ 4,65,100. ಬೋತ್ ಸೈಡ್ 4,65,100 ಆಗುತ್ತೆ. ರಿಮೇನಿಂಗ 1,25,100 ಲೆಸ್ ಮಾಡಿರಿ, 3 lakh ಲೆಸ್ ಮಾಡಿರಿ, 10,000 ಲೆಸ್ ಮಾಡಿರಿ. ಸೊ ನಿಮಗೆ ಎಷ್ಟು ಬರುತ್ತೆ ಅಂದರೆ ಈ ಸೈಡ್ ಬರ್ತಂದ್ರೆ ಅದು ಪ್ರಾಫಿಟ್ 30,000 ಟು ಬ್ರಾಂಚ್ ಪ್ರಾಫಿಟ್ ಅಥವಾ P&L ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ರು ನಡೀತೆ. ಸೊ ಈ ಥರ ಪ್ರಾಬ್ಲಮ್ ಇದೆ, ಏನಿಲ್ಲ ಸಿಂಪಲ್ ಪ್ರಾಬ್ಲಮ್ ಇದೆ. ಇದು ಕಾಸ್ಟ್ ಪ್ರೈಸ್ ಮೆಥಡ್ ಮೇಲಿದೆ, ಸಿಂಪಲ್ಲಾಗಿ ಮೆನ್ಷನ್ ಮಾಡ್ಬೋದು. ಸಿಂಪಲ್ಲಾಗಿ ಕೂಡ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ಸೊ ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳನ್ನು ಕೂಡ ನೀವು ಈಸಿಲಿ ನೋಡ್ಬೋದು. ಮತ್ತು ಇನ್ನೊಂದು ಕನ್ಸೈನ್ಮೆಂಟ್ ಅಕೌಂಟ್ಸ್ ಮೇಲೆ ಕೂಡ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇನೆ, ಅದು ಪ್ಲೇ ಲಿಸ್ಟ್ ಇದೆ, ಅದನ್ನು ಕೂಡ ನೋಡಿರಿ. ನೆಕ್ಸ್ಟ್ ಬ್ರ್ಯಾಂಚ್ ಅಕೌಂಟ್ ಮೇಲೆ ಕೂಡ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುತ್ತಿದ್ದೇನೆ, ಆಲ್ರೆಡಿ ಈಗೂ ಕೂಡ ಸಾಲ್ವ್ ಮಾಡಿದ್ದೇನೆ. ಸೊ ಅವನು ಕೂಡ ನೀವು ಎಲ್ಲ ನೋಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಪ್ರಾಬ್ಲಮು. ಸೊ ಇನ್ನೊಂದು ಪ್ರಾಬ್ಲಮ್ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ನೀವು ಅಲ್ಲಿವರೆಗೆ ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಬೇಕು. ಯಾವಾಗಲೂ ನೀವು ಪ್ರಾಬ್ಲಮ್ಸ ಪ್ರಾಕ್ಟೀಸ್ ಮಾಡ್ಕೋತಾ ಇರ್ರಿ. ಫಾರ್ಮ್ಯಾಟ್ ಭಾಳ ಪ್ರಾಕ್ಟೀಸ್ ಮಾಡಿರಿ. ಏನಿಲ್ಲ ಇಂಪಾರ್ಟೆಂಟ್ ಇವು ಮೇಲಿನ ಹೆಡ್ಡಿಂಗ್ಸ್ ಏನಿದಾವಲ್ಲ, ಸೊ ಅವನ್ನಷ್ಟು ಪ್ರಾಕ್ಟೀಸ್ ಮಾಡಿರಿ ಅಂದರೆ ನೀವು ಈಸಿಲಿ ಸಾಲ್ವ್ ಮಾಡ್ತೀರ ಪ್ರಾಬ್ಲಮ್ಸ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್.